ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾಲೇಜ್ ಟೈಮಲ್ಲಿ ನಾವು ಮಾಡ್ತಾ ಇದ್ದಿದ್ದು ಅಭ್ಯಾಸ ಇತ್ತು ಸರ್. ಇಲ್ಲಿ ಬಂದ್ಮೇಲೆ ಬಿಟ್ಬಿಟ್ಟಿದ್ದೆ ನಾನು. ಸೊ ಅದೊಂದು ಗ್ಯಾರಂಟಿ ಇತ್ತು ನನಗೆ. ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು ನನಗೆ. ಸರ್ ಕೇಳಿದ್ರು, ಅಂದರೆ ನೀನು ಕಾನ್ಫಿಡೆನ್ಸ್ ಇದೆಯಾ ಮಗ, ರಿಹರ್ಸಲ್ ಟೈಮಲ್ಲೂ ಮಾಡಿಸಿದ್ರಲ್ಲ ಅವಾಗ ಕಾನ್ಫಿಡೆನ್ಸ್ ಬಂದಿತ್ತು ಅವ್ರಿಗೆ, ಮಾಡಿಸ್ಬೋದು ಅದು. ಅದಾದಮೇಲೆ ಅಂದರೆ ನಮಗೆ 2 ದಿನ 3 ದಿನ ಮತ್ತೆ ಶೂಟಿಂಗ್ಗೆ ರೆಸ್ಟ್ ಇರುತ್ತಲ್ವಾ. ಸೊ ಅವಾಗ ರೆಸ್ಟ್ ಮಾಡಿ ನನಗೆ ಕಾನ್ಫಿಡೆನ್ಸ್ ಇತ್ತು ಸರ್, ನಾನು ಮಾಡ್ತೀನಿ, ಅದನ್ನು ತಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ನನಗಿದೆ ಅಂತ. ಗೊತ್ತಾಯ್ತು ಸರ್. ಅಂದರೆ ಇಡೀ ಸಿನಿಮಾ ಆ ಥರ ಮಾಡಿಲ್ಲ. ಕೆಲವೊಂದು ಸಿನ್ನು ಆ ಥರ ತುಂಬ ಡೀಟೇಲಿಂಗ್ ಆಗಿ ಬೇಕೇ ಬೇಕಾಗಿತ್ತು. ಅಂದರೆ ನಗ್ಸೋ ಅಂದರೆ ಅಷ್ಟು ಡೀಟೇಲಿಂಗ್ ಹೋದಾಗಲೇ ಅದು. ಅಂದರೆ ಸರ್ ಹೇಳ್ದಂಗೆ ಇಲ್ಲಿ ಫೋರ್ಸಿಬಲಿ ಕಾಮಿಡಿ ಇಲ್ಲ ಸರ್. ಅಲ್ಲಿ ನಿಮಗೆ ಲೈಟಾಗಿ ಸುಮ್ಮನೆ ಹಿಂಗೆ ತಿರುಗಿ ನೋಡಿದ್ರು ನಿಮ್ಗೆ ನಗು ಬರುತ್ತೆ. ಆ ಥರ ನಗು ಬರೋದು ಒಂದು ರಿಯಲಿಸ್ಟಿಕ್ ಆಗಿ ಬೇಕು ಅಂತ ಒಂದು ಮಾಡಿದಷ್ಟೇ. ಇಡೀ ಸಿನಿಮಾ ಆ ಥರ ಎಲ್ಲ ಏನು ನಾವು ಮಾಡಿಲ್ಲ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಮತ್ತು ಇಲ್ಲಿ ಕೂತಿರೋ ಹಿರಿಯ ಕಲಾವಿದರಿಗೂ ನಮಸ್ಕಾರ. ನಾನು ನೋಡೋಕ್ಕೆ ದೊಡ್ಡದಾಗಿರ್ಬೋದು, ಇವ್ರು ಸ್ವಲ್ಪ ಹೆಸರು ಮಟ್ಟ ಎಲ್ಲ ದೊಡ್ಡದಾಗಿ ಮಾಡಿದ್ದಾರೆ. ಅಮೃತಾಂಜನ್, ನಾನು ಶಾರ್ಟ್ ಫಿಲ್ಮ್ ನೋಡ್ಬಿಟ್ಟು ಏನು ಹಿಂಗೆ ಮಾಡೋರು ಅಂತ ನಾವು ಅಂದ್ಕೊಂಡಿದ್ದು. ನಾನು ಆ ಟೀಮ ಒಂದು ಭಾಗ ಆಗಿರೋದು ನನಗೆ ಖುಷಿ. ಬಿಕಾಸ್ ಲಾಕ್ಡೌನ್ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ, ಅದು ರಿಲೀಸ್ ಲಾಕ್ಡೌನ್ ಆದಮೇಲೆ ಮಾಡಿದ್ವಿ. ನಾನು 4 ಸಿನಿಮಾ ರಿಲೀಸ್ ಆಯಿತು, ಫೇಮ್ ಬರಲಿಲ್ಲ. ಶಾರ್ಟ್ ಫಿಲ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಆವಾಗ ನನಗೆ ಒಂದು ಫೇಮ್ ಸಿಕ್ತು, ಅದೊಂದು ಖುಷಿ ಆಯಿತು. ಸಿನಿಮಾದಲ್ಲೇ ಜನ ಬರ್ತಾಯಿಲ್ಲ, ಶಾರ್ಟ್ ಫಿಲ್ಮ್ ಮೀನಿಂಗೆಲ್ಲ ಯೂಸ್ ಆಗ್ತು ಅಂತ. ಸೊ ಅವಾಗ ಅನ್ನಿಸ್ತು, ಸೊ ಜನ ಕುಂತು ನೋಡೋದು ಜಾಸ್ತಿ ಇದ್ದ ಜಾಗದಲ್ಲಿ ಅಂತ. ಅವ್ರನ್ನ ಕರೆಸ್ಬೇಕಂದ್ರೆ ಅವ್ರನ್ನ ಎದೋಳಿಸೋ ಥರ ಒಂದು ಕಂಟೆಂಟ್ ಮಾಡಬೇಕು, ಅದು ಈ ಸಿನಿಮಾ ಅಂತ. ಅಷ್ಟು ನೀಟಾಗೆ, ಅಷ್ಟು ಪ್ರಾಪರಾಗಿ ಸಕ್ಕದಾಗಿ ಬಂದಿದೆ. ಬಟ್ ಮೇಯ್ನು ನಾನು ಈ ಸಿನಿಮಾದಲ್ಲಿ ಇದಿದೆ 1 ಸೀನೋ 2 ಸೀನೋ. ನನ್ನ ಸ್ಕಿಲ್ಸ್ ನೋಡೋ ಆ ಕತೆಗೆ ಏನು ಯೂಸ್ ಆಯಿತೋ ಗೊತ್ತಿಲ್ಲ. ಮೋಹಿತ್ ಸರು ಅದನ್ನು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿ ಸ್ವಲ್ಪ ಒಂದು ಎಕ್ಸ್ಟ್ರಾ 2-3 ಸೀನ್ ಆ್ಯಡ್ ಮಾಡಿದ್ರು. ತುಂಬ ಚೆನ್ನಾಗಿ ಬಂತು. ಇಲ್ಲಿ ಯಾಕೆ ನಗ್ತಾವ್ರೆ, ಬಟ್ ತುಂಬ ಅದ್ಭುತವಾಗಿ ಇಂಪ್ಲಿಮೆಂಟ್ ಅಂತ ಕರೆಕ್ಟಾಗಿ ಇತ್ತಲ್ಲ ಇಂಪ್ಲಿಮೆಂಟ್. ಇಷ್ಟೊತ್ತು ಇವು ಕುತ್ಕೊಂಡು ಯೋಚನೆ ಮಾಡ್ತಾಯಿದ್ವಿ, ಇವ್ರು ಇಷ್ಟೊಂದೆಲ್ಲ ಮಾತಾಡ್ತಾವ್ರೆ, ನಾನು ಏನು ಮಾತಾಡಲಿ ಅಂತ. ಇವಾಗ ಬರ್ದಿದ್ದು ಈಗ ನಾವು ಸ್ವಲ್ಪ ಡೈರೆಕ್ಷನ್ ಕಲಿತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿ ಬಂದಿದೆ ನನ್ನ ಪ್ರಕಾರ. ನಾವು ಎಲ್ಲೂ ಸೌಂಡ್, ಈಗ ಅಮೃತಾಂಜನ್ ಅಂತ ಸಿನಿಮಾ ತುಂಬ ಜನಕ್ಕೆ ಗೊತ್ತು, ಬಟ್ ಸಿನಿಮಾ ಬರ್ತಿದೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಅದನ್ನು ಪ್ರಮೋಟ್ ಮಾಡೋಕ್ಕೆ ಈ ಪ್ರೆಸ್ ಮೀಟು ಮತ್ತು ಈ ಇನ್ಸ್ಟಾ ಅಲ್ಲಿ ಇಲ್ಲಿ ಪ್ರಮೋಟ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಿದ್ದೀವಿ. ಎಷ್ಟಾಗುತ್ತೋ ಅಷ್ಟು ನಿಮ್ಮ ಶಕ್ತಿ ಮೀರಿ ನಮಗೋಸ್ಕರ ಇದೊಂದು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸಿನಿಮಾ ನಾವು ನಿಮ್ಗೆ ಫುಲ್ ಸಪೋರ್ಟ್ ಆಗೋ ರೇಂಜಿಗೆ ಒಂದು ಒಳ್ಳೆ ಸಿನಿಮಾ ಕೊಡ್ತೀವಿ. ಅವ್ರಿಗೆ ಸಪೋರ್ಟ್ ಆಗೋದು ಗುರು. ಈಗ ರಿವ್ಯೂಸ್ ಜಾಸ್ತಿ ಹೋದರೆ ಒಂದು ನಿಮ್ಮದಿಗೆ ಮಾತಾಡೋಕ್ಕೆ ಬಿಡೋದು ಅವಾಗಿಂದ, ಅದಕ್ಕೆ ಸಾಕಾಯ್ತು ನನಗೆ. ಓಕೆ, ಥ್ಯಾಂಕ್ ಯು. ಜನವರಿ 30ಕ್ಕೆ ಸ್ಟ್ರೆಸ್ ಬಸ್ಟರ್, ನಾಟ್ ಬ್ಲಾಕ್ ಬಸ್ಟರ್, ಮೇಕ್ ಇಟ್ ಹಿಟ್ ಬಸ್ಟರ್. ಥ್ಯಾಂಕ್ ಯು. ಓಹ್ ಸೂಪರ್, ಥ್ಯಾಂಕ್ ಯು ಸರ್. ಏನೋ ಪ್ರಶ್ನೆ ಇದೆಯಾ?